ಪ್ರಿಯ ಯೂಟ್ಯೂಬ್ ಸ್ನೇಹಿತರೆ, ಇಂದು ನಾವು ಸಮಗ್ರ ಕೃಷಿ ಜೊತೆಗೆ ನಾವು ತುಂಬ ಥರ ಕೃಷಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತು ನಾವು ಮೀನು ಕೃಷಿ, ಈಗ ಮೀನು ಕೃಷಿಯಲ್ಲಿ ಯಾವ ರೀತಿ ಮಾಡ್ಬೋದು, ಆಮೇಲೆ ಅದರಲ್ಲಿ ಯಾವ ರೀತಿ ಆದಾಯ, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಲೋಕೇಶ್ ಅವರು ಇದ್ದಾರೆ. ಸರ್ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ಈಗ ನೀವು ತುಂಬ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಮೀನು ಕೃಷಿ 2-3 ಥರ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ನೀವು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್. ಖಂಡಿತ ಸರ್, ತಿಳಿಸ್ಕೊಡೋಣ. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ, ನಮ್ಮ ತಂದೆ ಹೆಸರು ರೋಬೋ ಮುಂಜೇಗೌಡ ಅಂತ. ನಮ್ಮೂರು KR ಪೇಟೆ ತಾಲೂಕು, ಬೋಮನಹಳ್ಳಿ, ಮಂಡ್ಯ ಜಿಲ್ಲೆ. ನೋಡಿ ಸರ್, ಇದು RAS ಅಂತ, ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ. ಅಂದರೆ ಒಂದು ಹನಿ ನೀರು ಸಹ ವೇಸ್ಟ್ ಆಗದೇ ಇರೋ ರೀತಿಲಿ ಈ ಸಿಸ್ಟಮ್ನ ಮಾಡಿರೋದು. ಇದು ಸರ್ಕಾರನೇ ನಮಗೆ ಅನುದಾನ ರೀತಿಯಲ್ಲಿ ಒಂದಷ್ಟು ಸಬ್ಸಿಡಿಗಳನ್ನ ಕೊಡ್ತದೆ. ಇದರಿಂದ ಏನು ಯೂಸ್ ಅಪ್ಪ ಅಂತಂದರೆ, ನೋಡಿ 4 ಕುಂಟೆ ನಮ್ಮ ಜಮೀನಿನಲ್ಲಿ ಈ 6 ಕೊಳಗಳನ್ನ ಮಾಡಿದ್ದೀವಿ. ಇದರ 6 ಕೊಳದಿಂದ ಉದ್ದೇಶ ಏನು ಅಂತ ಅಂದರೆ, ಈ 6 ಕೊಳಗಳು ಇರೋ ಜಾಗದಲ್ಲಿ ನಾವು 4 ಕುಂಟೆಲಿ ಏನು ಯಾವುದೇ ರೀತಿ ಬೆಳೆ ಆಗಲಿ, ಭತ್ತ ಅಥವಾ ರಾಗಿ, ಇನ್ನಿ ಕಬ್ಬು, ಈ ರೀತಿ ಬೆಳೆಗಳನ್ನ ಬೆಳೆದಾಗ ಅದರಲ್ಲಿ ಬರೋ ಆದಾಯಕ್ಕಿಂತ ಇದು ಒಂದು ಸ್ವಲ್ಪ ಹೆಚ್ಚಿನ ಆದಾಯವನ್ನು ನಮಗೆ ತಂದುಕೊಡ್ತದೆ. ಮತ್ತು ರಿಸ್ಕು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಈ ಏನು 6 ಕೊಳದ ನೋಡ್ತಾ ಇದ್ದೀರಿ, ಈ 4 ಕುಂಟೆ ಜಾಗದಲ್ಲಿ ನಾವೇನು ಭತ್ತ ಮತ್ತು ರಾಗಿ ಮತ್ತು ಕಬ್ಬು ಈ ರೀತಿ ಬೆಳೆಗಳನ್ನ ಬೆಳೆದಾಗ ಈ 4 ಕುಂಟೆಯಲ್ಲಿ ಏನು ಆದಾಯ ಬರ್ತಿತ್ತೋ ಅದಕ್ಕಿಂತ 4 ಪಟ್ಟು ಆದಾಯ ಇದರಲ್ಲಿ ನಾವು ನೋಡ್ಬೋದು. ಈ ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಅಂದರೆ ಏನು ಅಂತ ಅಂದರೆ, ನೀರನ್ನು ಮರುಬಳಕೆ ಮಾಡೋವಂಥದ್ದು. ಈ ಏನು ಈ 6 ಕೊಳದಲ್ಲಿ ನೀರು ಕಾಣ್ತಿದೆ, ಈ ನೀರನ್ನ ಫಿಲ್ಟ್ರು ಮುಖಾಂತರ ಮತ್ತೆ ಇದೇ ಕೊಳಗಳಿಗೆ ಬಂದರೆ ನೀರು ಒಂದು ನೀರು ಸಹ ವೇಸ್ಟ್ ಆಗಲ್ಲ. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಈ 4 ಕುಂಟೆಲಿ ಈ ಥರ ಮಾಡ್ಬೋದು, ರೈತರಿಗೆ ಮಾಡೋದು ತುಂಬ ಅನುಕೂಲ ಅಂತ ಹೇಳ್ತೀರಾ. ಹೌದು ಸರ್. ಈಗ ಅವ್ರಿಗೆ ಕಾಸ್ಟ್ ಆಫ್ ಎಷ್ಟು ಬೀಳ್ಬೋದು ಸರ್? ಈಗ ಎಲ್ಲರ ಕೈಲೂ ಕೆಪಾಬಿಲಿಟಿ ಬೇಕು. ಈಗ ಯಾವ ರೀತಿ ಕಾಸ್ಟ್ ಬೀಳುತ್ತೆ, ಯಾವ ರೀತಿ ಸರ್ ಅವರು? ಈಗ ಕಾಸ್ಟ್ ವಿಚಾರಕ್ಕೆ ಹೋಗೋದಾದ್ರೆ, ನಾನು ಮೊದಲೇ ಹೇಳಿದೆ ನಮ್ಮ ತಂದೆ ಹೆಸರು ರೋಬೋ ಮುಂಜೇಗೌಡ ಅಂತ. ಸೊ ಅವರು ಸ್ವಲ್ಪ ಇಂಜಿನಿಯರಿಂಗ್ ರೀತಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಸ್ವತಃ ಅವರೇ ಮಾಡಿರೋದು. ಅವರು ಹೆಚ್ಚಿನ ರೀತಿಲಿ ಓದಿಲ್ಲ. ನಿಮಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ರೋಬೋ ಮುಂಜೇಗೌಡ ಅಂತ ಹೇಳಿದ್ರೆ ಅವರ ರಿಸರ್ಚ್ಗಳು ಸಿಗ್ತವೆ. ಸೊ ಮಾಮೂಲಿ ನಮ್ಮ ರೈತರುಗಳು ಮಾಡೋದಾರೆ ಅವ್ರಿಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಸ್ವತಃ ನಮ್ಮ ತಂದೆಯವರ ಪ್ಲ್ಯಾನಿಂಗ್. ಈಗೇನು ನೋಡ್ತಾ ಇದ್ದೀರಿ, ಈ ಮೆಸ್ಸು, ಈ ಮಿಷಿನರೀಸ್, ಇವೆಲ್ಲ ನಮ್ಮ ತಂದೆಯವರು ಸ್ವತಃ ಅವರೇ ಪ್ಲ್ಯಾನಿಂಗ್ ಮಾಡಿರೋದು. ಅದರಿಂದ ನಮ್ಗೆ ಸ್ವಲ್ಪ ಕಡಿಮೆ ಕಾಸ್ಟ್ ಬೀಳುತ್ತೆ. ಈ ಪೈಪ್ ಲೈನ್ ಆಗಿರ್ಬೋದು, ಈ ಆಕ್ಸಿಜನ್ ಕಲೆಕ್ಷನ್ಗಳಾಗಿರ್ಬೋದು, ಇದೆಲ್ಲ ಸ್ವತಃ ನಾವೇ ಮಾಡಿದಿರೋದ್ರಿಂದ ಖರ್ಚು ನಮಗೆ ಕಡಿಮೆ ಬೀಳುತ್ತೆ. ಇದ್ರ ನಾಲೆಡ್ಜ್ ಇಲ್ಲದೆ ಇದ್ದವ್ರಿಗೆ ಇದ್ರದ್ದು ಖರ್ಚೆಲ್ಲ ಲೇಬರ್ಸ್ಗೆ ಕೊಡೋದ್ರಿಂದ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಬೀಳ್ತದೆ. ಆದ್ದರಿಂದ ಅವರ ಲೋಕಲ್ ಅವರ ಸ್ಥಳ ವ್ಯವಸ್ಥೆ ಯಾವ ರೀತಿ ಇದೆ, ಈಗ ನೋಡಿ ನಾವು ಮನೆ ಹತ್ರ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಹೇಳ್ತಿದಂಗೆ ನಾವು ಬರ್ತೀವಿ, ನೋಡ್ತೀವಿ ಮೀನುಗಳು ಯಾವ ರೀತಿ ಆಗಿದ್ದಾವೆ, ಅಥವಾ ಅವಕ್ಕೆ ಏನು ಆಕ್ಸಿಜನ್ ಕೊರತೆ ಇದೆಯಾ, ಅವಕ್ಕೆ ಫುಡ್ ಹಾಕ್ಬೇಕೇನಿಲ್ಲ. ಕೆಲವ್ರಿಗೆ ಮನೆ ಹತ್ರ ಜಾಗ ಇರೋದಿಲ್ಲ, ಜಮೀನ್ ಹತ್ರ ಮಾಡಬೇಕಾಗಿರ್ತದೆ. ಆಗ ಒಂದು ಸ್ವಲ್ಪ ಅವ್ರಿಗೆ ಹೈಲಿ ರಿಸ್ಕಿ ಆಯ್ತದೆ. ಆಮೇಲೆ ಈಗ ನಿಮಗೆ ಗೊತ್ತು, ಕೆಲವರು ಬೇರೆ ಬೇರೆ ರೀತಿಯಾದಂಥ ದುಷ್ಕರ್ಮಿಗಳು ಬೇರೆ ಬೇರೆ ರೀತಿಯಾದಂಥ ಅವರು ಸಹಿಸ್ಕೊಳ್ಳೋದಾದ್ರೆ ಏನಾರ ಮಾಡ್ಬೋದು. ಇದು ನಮಗೆ ಮನೆ ಹತ್ರ ಆಗಿದ್ದರಿಂದ ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ. ಬೇರೆ ಅವ್ರಿಗೆ ಜಮೀನ್ ಹತ್ರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಾಸ್ಟ್ ವಿಚಾರಕ್ಕೆ ಬಂದರೆ, ಸರ್ಕಾರದಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ವೈಸಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ಗೆ ಬೇರೆ ಬೇರೆ ರೀತಿಯಾದಂಥ ಸಬ್ಸಿಡಿ ಧನಗಳಿವೆ. ಅದು ನಿಮ್ಮ ಮೀನುಗಾರಿಕೆ ಇಲಾಖೆ ನಿಮ್ಮ ತಾಲೂಕಲ್ಲಿ ಅಥವಾ ಡಿಸ್ಟಿಕ್ಕಲ್ಲಿ ಅಲ್ಲೊಂದು ವಿಚಾರಿಸಿದ್ರೆ ಅಲ್ಲಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಅದ್ರ ಮೇಲೆ ನೀವು ವಿಷಯಗಳನ್ನ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ನೀವು ಇಲ್ಲಿ 6 ಹಂತವಾಗಿ ಮಾಡಿದ್ದೀರಾ ಸರ್? ಈಗ ಹೌದು, 6 ಕೊಳಗಳು. 6 ಕೊಳಗಳು. ಒಂದು ಕೊಳದಲ್ಲಿ ಅಂದಾಜು ಎಷ್ಟು ಮೀನು ಬರ್ಬೋದು ಸರ್? ಈಗ ಒಂದು ಕೊಳದಲ್ಲಿ 2000 ಮೀನು ಸಾಕಾಣಿಕೆ ಮಾಡ್ಬೋದು ಅಂತ ಇರೋದು. ಯಾಕೆಂದ್ರೆ ಇದು ಈ RAS ಸ್ಕೀಮ್ ಇರೋದೇ ಅದೇ ರೀತಿ. ಕಡಿಮೆ ಸಾಂದ್ರತೆಯಲ್ಲಿ ಹೆಚ್ಚಿನ ಮೀನನ್ನು ಸಾಕಾಣಿಕೆ ಮಾಡುವಂಥದ್ದು ಇದರ ಸ್ಕೀಮ್ ಇರೋದು. ನೋಡಿ, ನೀವು ನೋಡ್ತಾ ಇರ್ಬೋದು, ಆಕ್ಸಿಜನ್ ನೋಡಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಆಕ್ಸಿಜನ್ ಯಾಕೆ ಕೊಡ್ತೀವಿ ಅಂತ ಅಂದರೆ, ನಾವು ಕೆರೆಗಳಲ್ಲಿ ನೋಡಿದ್ರೆ ಅದು ವಿಶಾಲಾಗಿರ್ತದೆ. ಅವು ಓಡಾಡಿಕೊಂಡು
ಬೆಳೀತವೆ. ಆದರೆ ಇಲ್ಲಿ ಹೆಚ್ಚಿನ 2,000 ಮರಿಗಳನ್ನ ನಾವಿಲ್ಲಿ ಬಿಟ್ಟಾಗ ಅವಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ನಮಗೆ ಹಂಗೆ ಒಂದು ಕೊಠಡಿಯಲ್ಲಿ ನಮ್ಮ ಜಾಸ್ತಿ ಜನ ಅದರೊಳಗೆ ಕೂಡಾಕಿ ಬಿಟ್ಟಾಗ ನಮ್ಗೆ ಉಸಿರು ಕಟ್ಟುತ್ತೋ ಅದೇ ರೀತಿ ಮೀನುಗಳಿಗೂ ಸಹ ಆಕ್ಸಿಜನ್ ಕೊರತೆ ಆಯ್ತದೆ. ನಾವು ಕೃತಕವಾಗಿ ಆಕ್ಸಿಜನ್ನ ಕೊಟ್ಟಾಗ ಆ ಮೀನುಗಳಿಗೆ ಸರಿಯಾದ ರೀತಿಯಾದ ಆಕ್ಸಿಜನ್ ಪ್ರಮಾಣ ಸಿಗುತ್ತೆ ಸರ್. ಅಂದ್ರೆ ಈಗ ಆಕ್ಸಿಜನ್ 24/7 ಕೊಡ್ಬೇಕಾ ಯಾವ ರೀತಿ ಸರ್? ಹೌದು ಸರ್, 24/7 ಕೊಡಬೇಕು. 24/7 ಆನೆಗೆ ನಾವು ಎಷ್ಟು ಮೀನುಗಳನ್ನ ಬಿಡ್ತೀವಿ ನಮ್ಮ ಕೆಪಾಸಿಟಿ ಮೇಲೆ ಅದು ಅಷ್ಟೇ ರಿಸ್ಕ್ ಇರ್ತದೆ. 24 ಗಂಟೆ ಟೈಮ್ ಆಕ್ಸಿಜನ್ ಕೊಡಲೇಬೇಕು ಸರ್, ಇಲ್ಲಾಂದ್ರೆ ಮೀನುಗಳು ಸಾಯ ಪ್ರಮಾಣ ಜಾಸ್ತಿ ಇರ್ತದೆ. ಸರ್ ನೀವು ಯಾವ ಥರ ಈಗ ಯಾವ ಜಾತಿ ಮೀನುಗಳು ಸಾಕ್ತಿದ್ದಾರೆ ಸರ್ ನೀವು? ಸರ್ ಈಗ ನಾವು ಅಟ್ ಪ್ರೆಸೆಂಟ್ ಸಾಕ್ತಾ ಇರೋದು ತಿಲೇಫಿಯಾ ಅಂತ, ಮತ್ತೆ ರೂಪ್ ಚಂದ್ ಅಂತ ಬರುತ್ತೆ. ಅದು ರೂಪ್ ಚಂದು ಕೆರೆಗಳಲ್ಲಿ ಸಾಕಕ್ಕೆ ಅವಕಾಶ ಇಲ್ಲ, ಬಟ್ ಕೊಳಗಳಲ್ಲಿ ಸಾಕ್ಬೋದು. ಮತ್ತೆ ಮುರೇಲ ಅಂತ ಒಂದು ತಳಿ ಸಾಕ್ತಾ ಇದೀವಿ. 3 ತಳಿ ಸರ್ ನಾವೀಗ ಆಲ್ರೆಡಿ ಸಾಕ್ತಾ ಇದೀವಿ ಸರ್. 3 ತಳಿ ಸರ್. ಇನ್ನೊಂದು ಯಾವ್ದೋ ಹೇಳಿದ್ರಲ್ಲ, ಯಾವ್ದೋ ರೂಪ್ ಚಂದ್ ಅಂತ. ರೂಪ್ ಚಂದ್ ಸರ್, ಅದು ಎಂತ ಸರ್? ಈಗ ಕೆರೆಗಳಲ್ಲಿ ಅವಕಾಶ ಇಲ್ಲ, ಕೊಳದಲ್ಲಿ ಮಾತ್ರ ಅವಕಾಶ ಎಂತ ಸರ್ ಅದು? ಸರ್ ಅವು ವೆಜ್ಗಿಂತ ನಾನ್ ವೆಜ್ನ ಜಾಸ್ತಿ ಇಷ್ಟಪಡ್ತವೆ. ಓಕೆ. ಸೊ ಬೇರೆ ಮೀನುಗಳನ್ನ ಅವು ಮರಿಗಳನ್ನ ಚಿಕ್ಕದ್ರಲ್ಲಿ ಇದ್ದಾಗಲೇ ಅವು ತಿನ್ನೋದ್ರಿಂದ ನಾವು ಕೆರೆಗಳಿಗೆ ಬಿಟ್ಟಾಗ ಆ ಮರಿಗಳನ್ನ ತಿಂದಾಗ ಅಲ್ಲಿ ಆ ಸಂತತಿಗ ಸಂಖ್ಯೆ ಕಡಿಮೆ ಆಗುತ್ತೆ. ಇಲ್ಲೇ ಅದೇ ಈಗ ನೋಡಿ ತೊಟ್ಟಿಲಿ ಬರೀ ಅದನ್ನೇ ಬಿಟ್ಟಾಗ ಅವ್ರದ್ದೇ ಸಂತತಿ ಇರೋದ್ರಿಂದ ಅವು ಬೇರೆ ಮೀನುಗಳ ಜೊತೆ ತಿನ್ನೋದಾಗ್ಲಿ ಏನೇ ಆಗ್ಲಿ ಮಾಡೋದಿಲ್ಲ. ಅದಕ್ಕೆ ಸರ್ ಈ ಕೊಳಗಳಿಗೆ ಪರ್ಮಿಷನ್ ಇದೆ, ಬಟ್ ಕೆರೆಗಳಲ್ಲಿ ಬೆಳೋದಕ್ಕೆ ಪರ್ಮಿಷನ್ ಇಲ್ಲ. ಹೌದು, ಅದು ಯಾವುದು ತಳಿ ಅಂತ ಅಂದ್ರೆ ಅದು ಕ್ಯಾಟ್ ಫಿಶ್. ಅದು ಆಟ್ಗೆ ಸಂಬಂಧಪಟ್ಟಂತ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಅಂತ ಅಂಶದಲ್ಲಿ ಇದೆ ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಕ್ಯಾಟ್ ಫಿಶ್ ನಮ್ಮ ಇಂಡಿಯಾದಲ್ಲಿ ನಾವು ಸಾಕಂಗಿಲ್ಲ. ಬಟ್ ರೂಪ್ ಚಂದ್ ಇಂಥವೆಲ್ಲ ಈ ತರ ಕೊಳದಲ್ಲಿ ಸಾಕ್ಬೇಕು, ಬಿಟ್ರೆ ಅದ ಕೆರೆಯಲ್ಲಿ ಸಾಕೋ ಅವಕಾಶ ಇಲ್ಲ ಸರ್. ಸರ್ ಈಗ ನೀವು ಯಾವ ರೀತಿ ಸರ್, ಈಗ ನೀವು ಯಾವ ಥರ ಈಗ ಮೀನುಗಳನ್ನ ಯಾವ ಥರ ಪೋಷಣೆ ಮಾಡ್ತೀರಾ, ಯಾವ ಥರ ತರ್ತೀರಾ, ಯಾವ ಥರ ಎಲ್ಲಿಂದ ತರ್ತೀರಾ, ಅಥವಾ ನೀವೇನೇ ಇಲ್ಲಿಂದ ಏನಾದ್ರು ಅದನ್ನ ಮೀನುಗಳನ್ನ? ಸರ್ ಮೊದಲು ನಾವು ಕೇರಳದಿಂದ ಮರಿಗಳನ್ನ ತರಿಸಿದ್ದು ತಿಲೇಫಿಯಾ ಅಂತ. ಅದು ಒಂದು ಮರಿಗೆ 5 ರೂಪಾಯಿ ಬಿದ್ದಿತ್ತು. ಮತ್ತೆ ಮೈಸೂರು ಫಿಶ್ ಡಿಪಾರ್ಟ್ಮೆಂಟಲ್ಲಿ KRS ಡ್ಯಾಮ್ ಹತ್ರ ಫಿಶ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಮರಿಗಳನ್ನ ತರಿಸಿದ್ದು ಸರ್. ಮೊದಲು ಮರಿಗಳು ತಂದು ನಾವು ಸಾಕಾಣಿಕೆ ಮಾಡಿ ತದನಂತರ ನಾವೇ ಅದರಿಂದ ಮರಿಗಳನ್ನ ಉತ್ಪಾದನೆ ಮಾಡಿ ಈಗ ನಾವೇ ಮರಿಗಳನ್ನ ಸಾಕ್ತಾ ಇದ್ದೀವಿ. ಇದು ಏನು 3ನೇ ತೊಟ್ಟಿ ಕಾಣಿಸಿದೆ, ಇದರಲ್ಲಿ ಆಲ್ರೆಡಿ ನಾವು ಮರಿಗಳನ್ನ ಬಿಟ್ಕೊಂಡು ಇದರಲ್ಲಿ ಸಾಕ್ತಾ ಇದ್ದೀವಿ. ಚಿಕ್ಕ ಮರಿಗಳು ಆಲ್ರೆಡಿ ಇದರಲ್ಲಿ ಬರ್ತಾ ಇವೆ. ಇದರಲ್ಲಿ ಬಂದಿದಂಥ ಮರಿಗಳನ್ನ ನಾವು 6 ಕೊಳಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದರಲ್ಲಿ ಸಾಕಾಣಿಕೆ ಮಾಡ್ತಾ ಹೋಗ್ತೀವಿ ಸರ್. ಸರ್ ಈಗ ನೀವು ಹೇಳೋ ಪ್ರಕಾರ ಈಗ ಒಂದೊಂದು ಕೊಳದಲ್ಲಿ ಒಂದೊಂದು ಜಾತಿ ಮೀನುಗಳಿದಾವೆ, ಅಥವಾ ಒಂದೇ ಕೊಳದಲ್ಲಿ ಎಲ್ಲ ಜಾತಿ ಮೀನುಗಳಿದಾವೆ? ಸರ್ ಈಗ 3 ಕೊಳದಲ್ಲಿ 1 ಜಾತಿ ಮೀನಿವೆ, ಇನ್ನು 3 ಕೊಳದಲ್ಲಿ ಇನ್ನೊಂದು ಜಾತಿ ಮೀನಿವೆ ಸರ್. ಬಟ್ ಒಂದೇ ಕೊಳದಲ್ಲಿ ಒಂದೇ ಜಾತಿ 2-3 ಜಾತಿ ಮೀನುಗಳು ಇರಲ್ಲ ಸರ್. ಒಂದು ಜಾತಿಲಿ ಅಂತ ಅಂದ್ರೆ ನಾವು ನೋಡ್ಬೇಕು. ಒಂದು ಜಾತಿ ಮೀನು ಕಂಡ್ರೆ ಇನ್ನೊಂದು ಜಾತಿ ಮೀನಿಗೆ ಆಗೋದಿಲ್ಲ, ಸ್ವಲ್ಪ ಅವಕ್ಕೆ ಬೇರೆ ಇರುತ್ತೆ. ಆಮೇಲೆ ಬೆಳವಣಿಗೆ ಅವು ಫುಡ್ ಹಾಕ್ದಾಗ ಅವು ಬೇಗ ತಿನ್ನುತ್ತವೆ, ಇವು ಲೇಟಾಗಿ ತಿನ್ನುತ್ತವೆ. ಆಗ ನಮ್ಗೆ ಏನಾಗುತ್ತೆ ಅಂತ ಇಳುವರಿ ಕಡಿಮೆ ಬರ್ತದೆ. ಅವ್ರದೇ ಜಾತಿ ಸಂತತಿ ಇರೋದ್ರಿಂದ ಅವು ಅವದೇ ಮರಿ ಮಾಡೋದಾಗಿರ್ಬೋದು, ಆಮೇಲೆ ಮಕ್ಕಳನ್ನ ಪೋಷಣೆ ಮಾಡೋದಾಗಿರ್ಬೋದು, ಅವು ಹೆಚ್ಚು ನಮಗೆ ಲಾಭ ತಂದು ಕೊಡುತ್ತದೆ. ಮಿಕ್ಸಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂತ ಅಂದರೆ ತಳಿಗಳು ವೇರಿಯೇಷನ್ ಆದಾಗ ಸ್ವಲ್ಪ ನಮಗೆ ಇಳುವರಿ ಬರೋದು ಕಡಿಮೆ ಆಗುತ್ತೆ ಅಂತ ಸರ್. ನಾವು ಸೆಪ್ರೇಟು ಬೇರೆ ತಳಿಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ನೀವು ಮಾರ್ಕೆಟಿಂಗ್ ವಿಚಾರವಾಗಿ ಬಂದರೆ ಯಾವ ರೀತಿ ಮಾಡ್ತೀರಾ ಸರ್? ಈ ಮಾರ್ಕೆಟಿಂಗು ಈಗ ನಿಮ್ಗೆ ಕಷ್ಟ ಇದೆಯಾ, ಅಥವಾ ಯಾವ ರೀತಿ ಮಾಡ್ತೀರಾ ಅದನ್ನ? ಸರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೀನು ಮಾರ್ಕೆಟಿಂಗು ಸ್ವಲ್ಪ ಕಷ್ಟದಾಯಕವೇ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಮಾರ್ಕೆಟಿಂಗ್ ಇದಕ್ಕೆ ಸೌಲಭ್ಯ ಇಲ್ಲ. ಸ್ವತಃ ನಾವೇ ಹಳ್ಳಿಗಳಿಗೆ ಹೋಗಿ ತಗೊಂಡೋಗಿ ಮಾರೋ ಅಂಥ ಪರಿಸ್ಥಿತಿನೂ ಇತ್ತು, ನಾವು ಮಾರಿದ್ದೀವಿ. ಮತ್ತು ನಾವು ನಮ್ಮ ತಂದೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸಿ ಅಲ್ಲೇ KR ಪೇಟೆಯಲ್ಲಿ ಬೇಕಾದ ಜಾಗಗಳಲ್ಲೆಲ್ಲ ಅನಿಸಿರೋದ್ರಿಂದ ಸ್ವಲ್ಪ ನಾವೇ ಮಾರ್ಕೆಟಿಂಗ್ನ ಫಿಶ್ ನೋಡೋದು ನಾವೇ ಮಾಡ್ಕೋಬೇಕಾಗಿರ್ತದೆ. ಅದ ನಂತರ ಅದು ನಮ್ಮ ಮೀನನ್ನ ಟೇಸ್ಟ್ ಮೇಲೆ ಜನಗಳು ಅದನ್ನ ತಿಂದಾದ್ಮೇಲೆ ಅವರೇ ಬಂದು ಸಹ ತಗೊಂಡು ಹೋಗೋದಿರ್ತದೆ. ಸೊ ಸರ್ ಈಗ ನೀವು ಪ್ರಕಾರ ಜನಗಳು ಕೂಡ ಅವರು ಕೂಡ ಬರ್ತಾರೆ ಇಲ್ಲಿಗೆ? ಖಂಡಿತ ಸರ್. ಈಗ ನಾವು ಡೈಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಈ ಸ್ಥಳ. ನಾವು ಅಲ್ಲೇ ಡೈಲಿ ಪ್ರತಿದಿನ ನಮ್ಮ ಹತ್ರ ಕುಂಟಾಲ್ಗಟ್ಟಲೆ ಮೀನು ಸಾಕಾಣಿಕೆ ನಾವು ಅಲ್ಲೇ ಬಳಸ್ತಾ ಇದ್ದೀವಿ. ಪ್ರತಿದಿನ ಹೋಗುತ್ತವೆ. ಸೊ ನನ್ನ ಮೊಂಡೆ ಮತ್ತು ಬಿಟ್ರೆ ಇನ್ನು ಬಾಕಿ ದಿವಸ ಎಲ್ಲ ಆರಾಮಾಗಿ ಹೋಗುತ್ತೆ. ಸಂಡೇ ಜಾಸ್ತಿ ಹೋಗುತ್ತೆ ಸರ್. ಭಾನುವಾರ ಅತಿ ಹೆಚ್ಚು ಮೀನು ನಾವು ಸಾಗಾಣಿಕೆ ಅಂದರೆ ಸೇಲ್ ಮಾಡ್ತೀವಿ ಸರ್.
ಸರ್ ನಾನು ನಿಮ್ಮ ಹಿಂದೆ ಒಂದು ಮೋಟ್ರ್ ನೋಡಿದೆ, ಅದೇನು ಸರ್ ಅದು ಮೋಟ್ರ್? ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ತೀರಾ ಏನು ಅಂತ? ಸರ್ ಇದು ಈ ಸ್ಕೀಮ್ ಏನೇ ಹೇಳಿದೆ ನಾನು, ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ. ಈ 6 ಕೊಳದ ನೀರು ಈ ತೊಟ್ಟಿಗೆ ಬರುತ್ತದೆ. ಈ ತೊಟ್ಟಿಯಿಂದ ನಾವು ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರಿಸ್ತೀನಿ, ಆ ಫಿಲ್ಟರ್ ಮುಖಾಂತರ ಆ ತೊಟ್ಟಿಗೆ ಬಿದ್ದು ಅಲ್ಲಿ ಫಿಲ್ಟರ್ ಆಗಿ ಆಕ್ಸಿಜನ್ ಎಲ್ಲ ಸಪ್ಲೈ ಆಗಿ ತಿರ್ಗಾ ಮತ್ತೆ ಮರುಬಳಕೆಯಾಗಿ ಈ ಕೊಳಗಳಿಗೆ ಬೀಳ್ತದೆ. ಈ ಮಿಷಿನರೀಸ್ ಏನು ಅಂತ ಅಂದರೆ, ಇಲ್ಲಿಂದ ನೀರನ್ನ ಅಲ್ಲಿಗೆ ಡಂಪ್ ಮಾಡೋಕ್ಕೆ ಈ ಮಿಷಿನರೀಸ್ಗಳನ್ನ ಬಳಸ್ಕೊಂಡಿದ್ದೀವಿ ಸರ್ ಅಷ್ಟೇ. ಇಲ್ಲಿಂದ ನೀರು ಡಂಪ್ ಆಗುತ್ತಾ ಸರ್ ಅಲ್ಲಿಗೆ? ಹೌದು ಸರ್, ಇಲ್ಲಿಂದ ನೀರು ಡಂಪ್ ಆಗುತ್ತೆ. ಮತ್ತೆ ನೀವೇನು ನೋಡ್ತೀರಿ 3 ಮಿಷಿನ್ನು ಸಹ ಅದು ಬೇರೆ ಬೇರೆ ಕೆಲಸ ಮಾಡ್ತದೆ. ಒಂದು ನೀರನ್ನ ಡಂಪ್ ಮಾಡಿದ್ರೆ, ಇನ್ನೊಂದು ಅತಿ ಜಾಸ್ತಿ ಕೊಳಕು ನೀರಾದರೆ ಇದನ್ನು ನಾವು ಜಮೀನು ಹತ್ರಕ್ಕೆ, ನಾವು ಜಮೀನಲ್ಲಿ ತೋಟ ನಾವೇನು ಬೆಳೆ ಮಾಡಿರ್ತೀವಿ ಅದಕ್ಕೆ ನಾವು ಯಾವುದೇ ರೀತಿಯಾಗಿ ರಿಸ್ಕಿಂದನೇ ಆರಾಮಾಗಿ ಬಿಡ್ಕೋಬೋದು ಸರ್. ಈಗ ನೋಡಿದ್ರೆ, ಈಗ ಕಳೆದ ತಿಂಗಳಲ್ಲಿ ಬರಗಾಲ ಬಂದಿತ್ತು. ನಮಗೆ ಇದು 20-30 ಲಕ್ಷ ಲೀಟ್ರ್ ನೀರು ನಮ್ಮ ಬೆಳೆಗೆ ಇದರಿಂದ ಸೇವ್ ಆಗಿರೋದ್ರಿಂದ, ಇಲ್ಲಿ ನಾವು ಉಳಿತಾಯ ಮಾಡಿದ್ರಿಂದ ನೀರನ್ನು ನಮಗೆ ನಮ್ಮ ಜಮೀನನ್ನು ನಾವು ಈ ಸಲ ಉಳಿಸ್ಕೊಳ್ಳೋಕ್ಕೆ ಇದು ತುಂಬ ಸಹಾಯ ಆಗೈತೆ. ಆದ್ದರಿಂದ ಈ ಥರ ಒಂದು ಕೆಲಸಗಳನ್ನ ಮಾಡಿಕೊಂಡ್ರೆ ರೈತರಿಗೆ ಅವರ ಬೆಳೆಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಸರ್. ಈಗ ನಿಮ್ಮ ಕೊಳದಲ್ಲಿ ಈಗ ವಿವಿಧ ಜಾತಿಗಳು ಮೀನುಗಳಿದೆ ಅಂತ ಹೇಳ್ತೀರಾ, ಸೊ ಕೆಲವೊಂದು ಜಾತಿಗಳು ತೋರಿಸ್ಬೋದಾ ನಿಮ್ಮ ಕೈಲಾದ್ರೆ? ಖಂಡಿತ ತೋರಿಸ್ಬೋದು ಸರ್, ತೋರಿಸ್ಬೋದು ಸರ್. ಇದು ಯಾವ ಜಾತಿ ಮೀನು ಸರ್ ಇದು? ಸರ್ ಇದು ತಿಲಾಪಿಯಾ ಅಂತ. ನಮ್ಮ ಹಳ್ಳಿ ಕಡೆ ಇದನ್ನ ಜಿಲೇಬಿ ಮೀನು ಅಂತ ಕರೀತಾರೆ. ಜಿಲೇಬಿ ಮೀನು ಅಂತಾರ? ನಮ್ಮ ಹಳ್ಳಿ ಕಡೆ, ಹಳ್ಳಿ ಭಾಷೆಯಲ್ಲಿ ಜಿಲೇಬಿ ಮೀನು ಅಂತಾರೆ. ತಿಲಾಪಿಯಾ ಅಂತ ಕರೀತಾರೆ ಸರ್ ಇದು. ಸರ್ ಇದು ವಿಶೇಷತೆ ಏನು ಅಂತ ಅಂದ್ರೆ, ಇದು ತನ್ನ ಮರಿಯನ್ನ ಬಾಯಲ್ಲಿ ಇಟ್ಟೆ ಕಾಪಾಡುತ್ತೆ. ಇದು ಮರಿಯನ್ನ ಮೊಟ್ಟೆನ ಹಾಕಿ ಆ ಮೊಟ್ಟೆಯನ್ನ ಬಾಯಲ್ಲಿ ಇಟ್ಕೊಂಡು ಮರಿಗಳನ್ನ ಭಾರಿ ಕೇರ್ ಮಾಡುತ್ತೆ ಸರ್ ಇದು. ಆದ್ರಿಂದ ನಮಗೆ ಇದು ಸ್ವಲ್ಪ ಲಾಭದಾಯಕ. ಬೇರೆ ಮೀನುಗೋಳಿಸ್ಕೊಂಡ್ರೆ ಇದನ್ನ ಜಾಸ್ತಿ, ಇದು ಹಬ್ಬ ಅಂದರೆ ಒಂದು 300-400 ಗ್ರಾಮ್ ಬರ್ತದೆ. ಯಾಕೆಂದರೆ ಅಷ್ಟೊಳಗೆ ಕಟಾವು ಮಾಡಬೇಕು. ಇಲ್ಲ ನಾವು ಜಾಸ್ತಿ ಇಳುವರಿ ಇದ್ರಲ್ಲಿ ತೆಗೆಯೋಕೆ ಹೋಗ್ತೀವಿ ಅಂತ ಅಂದರೆ ಅದಕ್ಕೆ ಅಧಿಕ ಫುಡ್ಡನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಇದನ್ನು ನಾವು 400-500 ಅರ್ಧ kg ಒಳಗೆ ಇದನ್ನು ನಾವು ಸೇಲ್ ಮಾಡಿಬಿಡ್ತೀವಿ ಸರ್. ಇದು ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಇಲ್ಲೇನು ಕಟಾವು ಬಂದಿದೆ. ಮರಿ ನೋಡಿ, ಇದು ಎಷ್ಟು ಗ್ರಾಮ್ ಬರುತ್ತೆ ಸರ್ ಅಂದಾಜು? ಒಂದೊಂದು 300 ಗ್ರಾಮ್ ಬರುತ್ತೆ ಸರ್. 300 ಗ್ರಾಮ್ ಬರ್ತಿದ್ದಂಗೆ ನಾವು ಕೆಜಿಗೆ 3 ಬರ್ತಿದ್ದಂಗೆ ನಾವು ಸೇಲ್ ಮಾಡ್ಬಿಡ್ತೀವಿ ಸರ್. ನಾವು ಸೇಲ್ ಮಾಡ್ತೀವಿ ಆಲ್ರೆಡಿ. ನೋಡಿ ಇದು ಮರಿ ಆಲ್ರೆಡಿ ಮರಿ ಹಾಕೊಂಡು ಅವು ಅಲೆ ದಪ್ಪ ಆಗಿದ್ದಾವೆ. ಹಂಗೆ ಕಂಟಿನ್ಯೂ ಆಗುತ್ತೆ. ಮೊಟ್ಟೆ ತರ ಅವಶ್ಯಕತೆ ಇಲ್ಲ ಸರ್, ಮೀನ್ ತರ ಅವಶ್ಯಕತೆ ಇಲ್ಲ. ನಾವು ಈ ತಳಿಯ ಬೇರೆ ತಳಿ ತರಬೇಕು. ಸೊ ಈ ತಳಿನ ನಾವು ತರ ಅವಶ್ಯಕತೆ ಇಲ್ಲ. ಈಗ ನಾವು ನೋಡ್ತೀವಿ, ನಾವು ಅದರಲ್ಲಿ ಮೊಟ್ಟೆ ಆಗಿದೆ ಅದು ಅಂದಾಗ ನಾವು ಬೇರೆ ಕೊಳಗಳಿಗೆ ಡಂಪ್ ಮಾಡಿ ಅದರಿಂದ ಮರಿಯನ್ನ ನಾವು ಮಾಡಿಸ್ಕೊಂಡು ಮತ್ತೆ ತಿರ್ಗಾ ನಾವು ಬೇರೆ ಬೇರೆ ಕೊಳಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಇದು ನಾವು ಮರಿ ಸಾಕಾಣಿಕೆ ನಾವು ಮರಿ ಮಾಡಿಸ್ಕೊಂಡಿದೀವಿ ಅಂದ್ವಲ್ಲ, ಇವು ಮರಿ ಸಾಕಾಣಿಕೆ ಸರ್? ಹೌದು ಸರ್. ಯಾವ ಜಾತಿ ಸರ್? ಸರ್ ಇವು ತಿಲಾಪಿಯಾ ಮರಿಗಳು ಸರ್. ಇವು ತಿಲಾಪಿಯಾ? ಇವು ಎಷ್ಟು ತಿಂಗಳಾಗಿದೆ ಸರ್? ಸರ್ ಇವು 1 ತಿಂಗಳು ಮರಿ ಸರ್. 1 ತಿಂಗಳು ಮರಿ, 1ರಿಂದ ಇನ್ನೂ ಕಡಿಮೆ 25-26 ದಿನದ ಮರಿಗಳು ಸರ್ ಇವು. ನಾವು ಎಷ್ಟು ಪ್ರೋಟೀನ್ ಹಾಕ್ತೀವಿ ಅಷ್ಟು ಬೇಗ ಇಳುವರಿ ನೋಡ್ಬೋದು.